ಹುಡುಗಿಯರೇ ಎಚ್ಚರ ಎಚ್ಚರ. ಚಿಕ್ಕಬಳ್ಳಾಪುರದಲ್ಲೊಬ್ಬ ಜೂನಿಯರ್ ಉಮೇಶ್ ರೆಡ್ಡಿ ಹುಟ್ಕೊಂಡಿದ್ದಾನೆ. ರಾತ್ರಿ ವೇಳೆ ಕಳ್ಳ ಬೆಕ್ಕಿನಂತೆ ಗರ್ಲ್ಸ್ ಹಾಸ್ಟೆಲ್ಗೆ ನುಗ್ತಾ ಇದ್ದಾನೆ. ರಾತ್ರಿ ವೇಳೆ ಕಳ್ಳ ಬೆಕ್ಕಿನಂತೆ ಗರ್ಲ್ಸ್ ಹಾಸ್ಟೆಲ್ಗೆ ನುಗ್ತಾನೆ. ಹೆಣ್ಣು ಮಕ್ಕಳ ಬಟ್ಟೆ ವಾಸನೆ ಹಿಡಿದು ಬಟ್ಟೆಯನ್ನ ಕದಿತಾ ಇದ್ದಾನೆ. ವಿಕೃತ ಕಾಮಿಯಿಂದ ಆತಂಕದಲ್ಲಿದ್ದಾರೆ ವಿದ್ಯಾರ್ಥಿನಿಯರು. ಡಾಕ್ಟರ್ BR ಅಂಬೇಡ್ಕರ್ ಪದವಿ ಪೂರ್ವ ಬಾಲಕಿಯರ ಹಾಸ್ಟೆಲ್ನಲ್ಲಿ ಈ ರೀತಿಯಾದಂತಹ ಘಟನೆ ಜರುಗ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಸೇರಿದಂತಹ ಹಾಸ್ಟೆಲ್ ಇದು. ಮಧ್ಯರಾತ್ರಿಯಲ್ಲಿ ಯುವತಿಯರ ಬಟ್ಟೆಯನ್ನ ಕದಿತಾ ಇದ್ದಾನೆ ಸೈಕೋ. ಒಡ್ಡರೆ ಪಾಳ್ಯದ ಸೈಕೋ ಸುನಿಲ್ ಖಾಕಿ ವಶಕ್ಕೆ ಸಿಕ್ಕಿ ಬಿದ್ದಿದ್ದಾನೆ. ಬೆಳಗ್ಗೆ ಕೂಲಿ ನಾಲಿ ಮಾಡ್ಕೊಂಡು ಜೀವನವನ್ನ ಮಾಡ್ತಾನೆ. ರಾತ್ರಿ ಆದರೆ ಸಾಕು ಮಹಿಳಾ ಹಾಸ್ಟೆಲ್ಸ್ ನಲ್ಲಿ ರೌಂಡ್ಸ್ ಹಾಕ್ತಾ ಇದ್ದಾನೆ. ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರಿಂದ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಆತ ಎಂಟ್ರಿ ಕೊಡ್ತಾನೆ, ಯಾವ ರೀತಿಯಾಗಿ ಬಟ್ಟೆಗಳನ್ನ ಕದ್ಕೊಂಡು ಹೋಗ್ತಾನೆ ಅಂತ ಹೇಳಿ. ವಿದ್ಯಾರ್ಥಿಗಳು ಒಂದು ಕಡೆ ಆತಂಕಕ್ಕೆ ಒಳಗಾಗ್ತಾ ಇದ್ದಾರೆ. ನಾವು ಹಾಕೋ ಬಟ್ಟೆ ರಾತ್ರಿ ಇರುತ್ತೆ, ಬೆಳಗ್ಗೆ ನೋಡೋಷ್ಟ್ರಲ್ಲೇ ಅಷ್ಟರಲ್ಲಾಗ್ಲೇ ಕಳ್ಳತನ ಆಗಿರುತ್ತೆ. ಇದು ಹೇಗೆ ಸಾಧ್ಯ, ಯಾರು ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಪ್ರಶ್ನೆ ಬಂದಂತಹ ಸಂದರ್ಭದಲ್ಲಿ CCTV ಕ್ಯಾಮ್ರಾ ಫುಟೇಜ್ನಲ್ಲಿ ನೋಡಿದಾಗ ಈತನೇ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈತನೇ ಈ ಹಾಸ್ಟೆಲ್ಗೆ ನುಗ್ಗಿ ವಿದ್ಯಾರ್ಥಿನಿಯರ ಬಟ್ಟೆಯನ್ನ ಕದಿತಾ ಇರುವಂತಹ ಸೈಕೋ ಸುನೀಲ್ ಜೂನಿಯರ್ ಉಮೇಶ್ ರೆಡ್ಡಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಹಾಸ್ಟೆಲ್ ಹುಡುಗಿಯರು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಈ ರೀತಿಯಾದಂತಹ ಪ್ರಕರಣಗಳು ನಡೆದಾಗ. ಯಾರೀತ, ಈತನ ಹಿನ್ನೆಲೆ ಏನು, ಯಾವಾಗಿನಿಂದ ಈತ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾನೆ ಅಂತ ಹೇಳಿ ಪ್ರಾಥಮಿಕ ತನಿಖೆಯಲ್ಲಿ ಏನ್ ಮಾಹಿತಿ ಸಿಕ್ಕಿದೆ ಈತನ ಬಗ್ಗೆ? ರಮ್ಯಾ, ಖಂಡಿತ ಏನು ಚಿಕ್ಕಬಳ್ಳಾಪುರ ನಗರದ ಏನು ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಒಳಪಡ್ತಕ್ಕಂತ ಒಂದು ಅಂಬೇಡ್ಕರ್ ಸರ್ಕಾರಿ ಪದವಿ ಪೂರ್ವ ಮಹಿಳಾ ಅಂದ್ರೆ ಬಾಲಕಿಯರ ಒಂದು ವಿದ್ಯಾರ್ಥಿ ನಿಲಯ ಏನಿದೆ, ಇದಕ್ಕೆ ರಾತ್ರೋರಾತ್ರಿ ಒಬ್ಬ ಸೈಕೋ ಒಂದು ವಿಕೃತಿ ಕಾಮಿ ಏನು ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆ ಕೂಡ ಅಲ್ಲಿ ವಿದ್ಯಾರ್ಥಿಗಳು ಭಯಭೀತ ಆಗಿರ್ತಕ್ಕಂಥದ್ದು. ಇನ್ನು ಇದಕ್ಕೆ ಮುಖ್ಯವಾಗಿ ಅಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ವೈಫಲ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಇಂತಹ ವಿಕೃತಿ ಕಾಮಿಗಳು ಕಾಂಪೌಂಡ್ ಅನ್ನ ದಾಟಿ ಅಥವಾ ಬೇರೆ ಬೇರೆ ದಾರಿಗಳಿಂದ ಹಾಸ್ಟೆಲ್ ಒಳಗಡೆ ಅಂದ್ರೆ ಮಹಿಳಾ ಹಾಸ್ಟೆಲ್ ಒಳಗಡೆ ಬರ್ತಾರಂದ್ರೆ ಇಲ್ಲಿ ಸೆಕ್ಯೂರಿಟಿ ವೈಫಲ್ಯ ಆಗಿರ್ತಕ್ಕಂಥದ್ದು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಒಂದ್ ಕಡೆ ಹೇಳ್ಬೋದು. ಇದಕ್ಕೆ ಏನು ರಾತ್ರೋರಾತ್ರಿ ಈಗ ಬಟ್ಟೆ ಕದ್ದು ಅದನ್ನ ಹೆಣ್ಣು ಮಕ್ಕಳ ಬಟ್ಟೆಯನ್ನ ಒಂದು ವಾಸನೆ ನೋಡ್ತಕ್ಕಂಥ ಒಂದು ವಿಕೃತಿ ಕಾಮಿ ಇವಾಗ ಇಲ್ಲಿಗೆ ಬೆಳಗ್ಗೆ ಬಂದಿರ್ತಕ್ಕಂಥದ್ದು. ರಾತ್ರಿನೂ ಒಡ್ಡರೆಪಾಳ್ಯ ಒಂದು ಏನು ಒಡ್ಡರೆಪಾಳ್ಯ ಬಳಿ ಏನಿದೆ ಹಾಸ್ಟೆಲ್, ಆ ಹಾಸ್ಟೆಲ್ಗೆ ನುಗ್ಗಿ ಈತ ತನ್ನ ಕೃತ್ಯವನ್ನ ಎಸಗಿರ್ತಕ್ಕಂಥದ್ದು. ಏನು ಬೆಳಗ್ಗೆ ಎಲ್ಲ ರಾತ್ರಿ ಎಲ್ಲ ಕೂಲಿ ನಾಲಿ ಮಾಡ್ಕೊಂಡಿರ್ತಾನೆ. ರಾತ್ರಿ ಹೊತ್ತು ಮಾತ್ರ ಇಂತಹ ಒಂದು ಚಟಗಳಿಗೆ ಒಗ್ಗೂಡಿ ಅವನು ಹೋಗಿ ಹಾಸ್ಟೆಲ್ಗಳಿಗಾಗಿರ್ಬೋದು ಮಹಿಳೆಯರೆಲ್ಲ ಬಟ್ಟೆ ಒಣಗಾಕಿರಿ ಅಂತ ಕಡೆ ಹೋಗ್ಬಿಟ್ಟು ಅವನು ಬಟ್ಟೆಯನ್ನ ಕದಿಯುತ್ತಿದ್ದ ಅಂತಕ್ಕಂಥ ವಿಚಾರ ಕೂಡ ಈಗ ಬೆಳಿಗ್ಗೆ ಬಂದಿರ್ತಕ್ಕಂಥದ್ದು. ಇನ್ನು CCTV ದೃಶ್ಯಾವಳಿಯನ್ನ ಆಧರಿಸಿ ಆ ಪೊಲೀಸರು ಏನು ಆ ಒಂದು ಸೈಕೋ ಏನಿದ್ರೆ ಆ ಸೈಕೋನ ಅರೆಸ್ಟ್ ಮಾಡಿ ಈಗಾಗಲೇ ಆ ಒಂದು ಪೊಲೀಸ್ ಠಾಣೆಗೆ ಅಟ್ಟಿದ್ದಾರೆ. ಇದಕ್ಕೆ ಮುಖ್ಯವಾಗಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಅಲ್ಲಿರ್ತಕ್ಕಂಥ ವಾರ್ಡನ್ ಮತ್ತೆ ಅಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಏನಿದೆ ಅದ್ರ ವೈಫಲ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಹೆಣ್ಮಕ್ಳು ಇರ್ತಕ್ಕಂಥ ಹಾಸ್ಟೆಲಲ್ಲಿ ಎಲ್ಲಾ CC ಕ್ಯಾಮೆರಾ ಇರಬೇಕು, ಮತ್ತೆ ಸುತ್ತಮುತ್ತ ಎಲ್ಲ ಕಡೆ ಒಂದು ಗೋಡೆ ಆಗಿರ್ಬೋದು ಎಲ್ಲವೂ ಕೂಡ ಒಂದು ಬಂದೋಬಸ್ತ್ ಆಗಿರ್ಬೇಕಾಗಿತ್ತು. ಆದ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಎಲ್ಲೋ ಒಂದ್ ಕಡೆ ಹಾಸ್ಟೆಲ್ ಇರ್ತಕ್ಕಂಥ ಸೆಕ್ಯೂರಿಟಿ ವೈಫಲ್ಯರೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ಬೋದು ರಮ್ಯಾ. ಇನ್ನು ಈ ಸೈಕೋ ಕಿಲ್ಲರ್ ಯಾರು ಏನು ಅಂತಕ್ಕಂಥದ್ದು ಏನೂ ಗೊತ್ತಿಲ್ಲ. ಸುನಿಲ್ ಅಂತಕ್ಕಂಥ ಒಂದು ಬಾಯ್ ಬಿಟ್ಟಿರ್ತಾನೆ. ಆದ್ರೆ ಅವನು ಏನಕ್ಕೋಸ್ಕರ ಬರ್ತಾನೆ, ಇದೇ ಒಂದಿನ ಮತ್ತೆ ಬೇರೆ ಕೈ ಎಲ್ಲ ಮಾಡಿದಾನೆ ಅಂತಕ್ಕಂಥದ್ದು ಕೂಡ ಈಗ ಪೊಲೀಸರು ತನಿಖೆಯಲ್ಲಿ ಬೆಳಕಿಗೆ ಬರ್ತಕ್ಕಂಥದ್ದು ರಮ್ಯಾ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.